ಕ್ರಾಂತಿಕಾರಿ ಜೈ ಭೀಮ್ ನಮೋ ಬುದ್ಧಯ್ಯ. ಏನಪ್ಪ ಇದನ್ನ ವಿಚಾರ ಏನಪ್ಪ ಅಂದರೆ, ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಏನು ನಮ್ಮ GBA ಗಮನ ಕೊಡೋದೇನೆಂದರೆ, ಬೆಂಗಳೂರು ಪೂರ್ವ ತಾಲೂಕು ಕೇರ್ಪುರಂ ತಾಲೂಕು ದಂಡಾಧಿಕಾರಿಗಳ ವ್ಯಾಪ್ತಿಗೆ ಬರ್ತಕ್ಕಂತಹ ಏನು ಈರೆಂಡಲ್ಲಿ ಸರ್ವೆ ನಂಬರ್ 95-96 ಏನು ಒಂದು ನಮ್ಮ ಕೆರೆ ಭಾಗ, ಇದನ್ನು ಯಾವುದೇ ರೀತಿಯ ಅಧಿಕೃತವಾದ ಆದೇಶ ಇಲ್ಲದೆ ರಸ್ತೆ ನಿರ್ಮಾಣ ಮಾಡ್ತಾಯಿದ್ದಾರೆ. ಇದರಿಂದ ಇತ್ತೀಚಿನ ದಿನಗಳಲ್ಲಿ ಕೆರೆಗಳನ್ನ ಮುಚ್ಚಿ ಆ ಕೆರೆಗಳಿಂದ ಬರ್ತಕ್ಕಂಥ ಮಳೆಗಾಲದಲ್ಲಿ ಆ ನೀರೆಲ್ಲ ಕೆರೆಗೆ ಹೋಗ್ದಿರ ಮನೆಗಳು ನುಗ್ಗಿ ಗ್ರಾಮಗಳು ಹಾಳಾಗ್ತಾ ಇರೋದು ಹಿಂದಿನ ದಿನಗಳಲ್ಲಿ ನೋಡ್ತಾ ಇರ್ಬೋದು ನೀವು. ಆದರೆ ಇವತ್ತಿನ ದಿನ ಇಲ್ಲಿ ಅಧಿಕಾರಿಗಳು ಗಮನ ಕೊಡ್ದಿರೇ ಏಕಾಏಕಿ ಇಲ್ಲೊಂದು ರಸ್ತೆ ನಿರ್ಮಾಣ ಮಾಡ್ತಾ ಇರೋದು ತುಂಬಾ ಇದು ಅಕ್ಷಮ ಅಪರಾಧ ಇದೆ. ಆದರೆ ಇದನ್ನು ಸಂಬಂಧಪಟ್ಟಂಥ ಪ್ರಾಧಿಕಾರಕ್ಕೆ ಗಮನಕ್ಕೆ ಕೊಟ್ಟು ಪ್ರಾಧಿಕಾರದಿಂದ ಅವ್ರ ಆದೇಶ ತೆಗೆದುಕೊಂಡು ಬಂದು ಮಾಡಿದ್ರೆ ಪರವಾಗಿಲ್ಲ. ದಯವಿಟ್ಟು ತಾಲೂಕು ದಂಡಾಧಿಕಾರಿಗಳು ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿಗಳು ಈ ಒಂದು ಜಾಗಕ್ಕೆ ಭೇಟಿ ಕೊಟ್ಟು ಸೂಕ್ತವಾದ ದಾಖಲೆಗಳು ಇದೆಯಾ ಇಲ್ವಾ, ರಸ್ತೆ ನಿರ್ಮಾಣ ಮಾಡ್ತಾ ಇರೋದು ಕಾನೂನುಬದ್ಧವಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಕ್ಕೆ ತೆಗೆದುಕೊಂಡು ದಯವಿಟ್ಟು ನೀವೊಂದು ಕ್ರಮ ತೆಗೆದುಕೊಳ್ಬೇಕಂತ ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ತಮ್ಮ ಗಮನಕ್ಕೆ ನೀಡ್ತಾ ಇದ್ದೀರಿ. ಎಲೆ ಮಲೆಯಪ್ಪನ ಕೆರೆ ಅಂತ ಕಾನ್ಕಾಡ್ ಅಪಾರ್ಟ್ಮೆಂಟ್ ಇದೆ. ನಾವು ಕೆರೆಯಿಂದ ಹಾವಲಹಳ್ಳಿ ಕೆರೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಕೆರೆ ಭೂಮಿ ಇದು. ಒತ್ತುವರಿ ಎಷ್ಟು ಮಾಡಿದ್ದಾರೆ, ಸರ್ಕಾರಿ ಗೋಮಾಳ ಎಷ್ಟಿದೆ, ಜಾಗ ಎಷ್ಟಿದೆ, ಅದನ್ನು ಫಸ್ಟ್ ಪರಿಶೀಲನೆ ಮಾಡಿ ನಂತರ ಅವ್ರು ರಸ್ತೆ ನಿರ್ಮಾಣ ಮಾಡಲಿ. ಕಾರಣ ಏನಪ್ಪ ಅಂದರೆ, ಮಳೆಗಾಲ ಬಂದರೆ ಬರ್ತಕ್ಕಂಥ ಮಳೆ ನೀರು ಶೇಖರಣೆ ಆಗೋದಕ್ಕೆ ಕೆರೆಗೆ ಹೋಗೋದಕ್ಕೆ ಸೂಕ್ತ ದಾರಿ ಇರೋದಿಲ್ಲ. ಆದರೆ ನಾವಿಲ್ಲಿ ಯಾವುದೇ ಒಂದು ಜನಕರಿಗೆ ಒಂದು ತೊಂದರೆ ಉದ್ಭವ ಮಾಡುವಂಥ ಕೆಲಸ ನಾವು ಮಾಡ್ತಾ ಇಲ್ಲ. ನಾವು ಮೊದಲನೇದಾಗಿ ಕೆರೆ ಜಾಗನ ಉಳಿಕೆ ಮಾಡಿ ಮಿಕ್ಕಿದ ಜಾಗದಲ್ಲಿ ನಮಗೆ ರಸ್ತೆ ನಿರ್ಮಾಣ ಮಾಡ್ಕೊಳ್ಳಿ ಅನ್ನೋದನ್ನು ತಮ್ಮ ಗಮನಕ್ಕೆ ಕೊಡ್ತಾ ಇದ್ದೀರಿ. ಶೀಘ್ರವಾಗಿ ವ್ಯಾಪ್ತಿಗೆ ಬರ್ತಕ್ಕಂಥ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಂತರ ನೀವು ಏನಾದರೂ ಅದು ರಸ್ತೆ ಮಾಡಲಿಕ್ಕೆ ಯೋಗ್ಯವಾದ ಜಾಗ ಅಂದರೆ ತಾವು ಅದಕ್ಕೆ ಪರ್ಮಿಷನ್ ಕೊಡಿ ಅಂತ ಈ ನಿಟ್ಟಿನಲ್ಲಿ ತಮ್ಮ ಮಾಧ್ಯಮ ಮಿತ್ರರಿಗೆ. ಸರ್, ಇದು ಸುಮಾರು ದೊಡ್ಡದಾಗಿದೆ ಕೆರೆ ಅನ್ನೋದು, ಕೊನೆ ಭಾಗದವ್ರಿಗಿದೆ. ಯಲ್ಲಾಮಲ್ಲಪ್ಪನ ಕೆರೆ ದೊಡ್ಡದಾಗಿದೆ. ಆದರೆ ಇದನ್ನು ಒತ್ತುವರಿ ಮಾಡಿ ಸ್ಥಳೀಯ ಕೆಲ ಗ್ರಾಮಸ್ಥರು ನಮ್ಮ ಗಮನಕ್ಕೂ ಕೊಟ್ಟಿರ್ತಾರೆ. ಈ ರೀತಿ ಒತ್ತುವರಿ ಆಗಿದೆ ಅಣ್ಣ, ಮಳೆಗಾಲ ಬಂದರೆ ನೀರು ತುಂಬಿದ್ರೆ ಮನೆಗಳು ನುಗ್ಗೋ ಚಾನ್ಸಸ್ ಇದೆ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಖಾಸಗಿ ಕಂಪ್ನಿಗಳು ಕಟ್ಟಿದ್ದಾರೆ. ಸರ್ಕಾರಕ್ಕೆ ಸೇರಬೇಕಾದ ದುಡ್ಡನ್ನ ಇವ್ರು ಯಾಕೆ ಒಂದು ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ಸರ್ಕಾರಕ್ಕೆ ಮೋಸ ಮಾಡಬೇಕು, ಅದೇ ರೀತಿ ಸಾರ್ವಜನಿಕ ತೊಂದರೆ ಆಗೋ ರೀತಿ ಮಾಡಬೇಕು. ಅದನ್ನು ತಮ್ಮ ಗಮನಕ್ಕೆ ಕೊಡ್ತಾಯಿದ್ರು. ಬಂದು ಪರಿಶೀಲನೆ ಮಾಡಿ ಅಧಿಕೃತವಾಗಿ ಯಾವುದಾದ್ರೂ ಆದೇಶ ಇದ್ದರೆ ರಸ್ತೆ ಮಾಡಲಿ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂತಹ ಕೆಲಸಗಳನ್ನ ಏನು ಬರ್ತಾ, ಇವಾಗಲೇ ಬರಗಾಲ ಬಂದು ನಮ್ಮ ಕರ್ನಾಟಕ ನಾವು ನರಳುತ್ತಾ ಇದ್ದೀರಿ. ಬರೋ ಮಳೆ ನೀರನ್ನ ಇಲ್ಲಿ ಶೇಖರಣೆ ಮಾಡಲಿಕ್ಕಂತಲೇ ಒಂದು ಕೆರೆ ಇರೋದು. ಅದನ್ನು ಸಂಬಂಧಪಟ್ಟಂತಹ ಏನು ನೀರಾವರಿ ಇರ್ಬೋದು, ಜಿಲ್ಲಾಧಿಕಾರಿಗಳು, ಉಪ ಆಯುಕ್ತರು, ತಹಶೀಲ್ದಾರರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BD ಆಯುಕ್ತರು, ಮಹಾನಿರ್ದೇಶಕರು, ಭೂ ದಾಖಲೆಗಳ ಇಲಾಖೆ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ನಿಯಂತ್ರಣ ಮಂಡಳಿ ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅನುಸೂಚಿತ ಆಯೋಗ, ಈ ಎಲ್ಲ ಅಧಿಕಾರಿಗಳು ದಯವಿಟ್ಟು ಕೂಡಲೇ ಸಂಬಂಧಪಟ್ಟಂತಹ ಈ ವ್ಯಾಪ್ತಿಗೆ ಬರ್ತಕ್ಕಂಥ ಅಧಿಕಾರಿ ಗಮನಕ್ಕೆ ನೀಡಿ ಇದನ್ನು ಶೀಘ್ರವಾಗಿ ಇದನ್ನು ತಡೆಗಟ್ಟಿ ರಸ್ತೆಗೆ ಬರ್ತಕ್ಕಂಥ ಜಾಗನ ಮಾತ್ರ ರಸ್ತೆ ಮಾಡಿ ಕೆರೆ ಉಳಿಸಿ, ಸರ್ಕಾರಿ ಭೂಮಿಗಳನ್ನ ಉಳಿಸಿ, ಜಾನುವಾರುಗಳಿಗೆ ನೀರು ಕುಡಿಯೋಕ್ಕೆ ಇರ್ತಕ್ಕಂತಹ ಕೆರೆನ ಉಳಿಸಿ ನಮ್ಮ ರಾಜ್ಯ ನಾವು ಉಳಿಸೋಣ. ಈ ನಿಟ್ಟಿನಲ್ಲಿ ಇಷ್ಟೊಂದು ಮಾತು ನಿಲ್ಲುತ್ತಾ ನನ್ನ ಮಾತಿಗೆ ಇರೋಣ. ಜೈ ಭೀಮ್. ಈಗಾಗಲೇ ಒಂದಷ್ಟು ಗೋಡನ್ಸ್ ಎದ್ದಿದ್ದಾವೆ ಇಲ್ಲಿ ರಸ್ತೆಯಲ್ಲಿ, ಮತ್ತೆ ಅಪಾರ್ಟ್ಮೆಂಟ್ ನಿರ್ಮಾಣ ಆಗ್ತಾ ಇದೆ. ಸರ್, ಅದ್ರ ಬಗ್ಗೆ ಮಾಹಿತಿ ನಮಗೆ ಯಾವ ರೀತಿ ಅಂದರೆ, ಅವರು ಸ್ವಂತ ಜಾಗದಲ್ಲಿ ಕಟ್ಕೊಂಡಿದ್ದಾರೋ ಇಲ್ಲ ಒತ್ತುವರಿ ಮಾಡೋದು, ಅದು ಯಾಕಂದರೆ ಸೂಕ್ತ ಮಾಹಿತಿ ನಮಗಿಲ್ದಿರೋ ನಾವು ಅದಕ್ಕೆ ಉತ್ತರ ಕೊಡಲಿಕ್ಕಾಗಲ್ಲ. ನಮಗೆ ಬಂದಿರೋ ಮಾಹಿತಿ ಏನು, ಕೆರೆ ಜಾಗನ ಒತ್ತುವರಿ ಮಾಡಿದರೆ ಅದನ್ನು ಸಹ ಪರಿಶೀಲನೆ ಮಾಡಲಿ. ಯಾವುದು ಸರ್ಕಾರಿ ಜಾಗ, ಯಾವುದು ಕೆರೆ ಜಾಗ ಅದನ್ನು ಪರಿಶೀಲನೆ ಮಾಡಿ ಅಧಿಕೃತ ಆದೇಶ ತೆಗೆದುಕೊಂಡು ಬಂದು ವ್ಯಾಪ್ತಿಗೆ ಬರ್ತಕ್ಕಂತಹ ಅಧಿಕಾರಿಗಳು ಈ ಒಂದು ತೆರವು ಮಾಡಬೇಕಂತ. ರಸ್ತೆಗೆ ಬಿಡಿ, ಕೆರೆ ಜಾಗ ಬಿಡಲಿ ಅಂತ ನಮ್ಮ ಒತ್ತಾಯ. ಜೈ ಭೀಮ್.